ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಮೇ 4ರಂದು ಪ್ರಕಟ ಆದಂತಹ ಪಂಚ ರಾಜ್ಯಗಳ ಐತಿಹಾಸಿಕ ಚುನಾವಣಾ ಫಲಿತಾಂಶದ ನಂತರ ಆದಂತಹ ಬೆಳವಣಿಗೆಗಳು, ಈ 5 ರಾಜ್ಯಗಳಲ್ಲಿ ಯಾರ್ಯಾರು ಸಿಎಂ ಆಗಲಿದ್ದಾರೆ, ಸಿಎಂ ಆಗುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರ ಹೆಸರುಗಳು ಮುನ್ನೆಲೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಕೂಡ ಮಾಡಬಹುದು. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೇ 4ರಂದು ಹೊರಬಂದಂತಹ ಪಂಚ ರಾಜ್ಯಗಳ ಐತಿಹಾಸಿಕ ತೀರ್ಪು ಇದೆಯಲ್ಲ, ಈ ಒಂದು ರಿಸಲ್ಟ್ನ ನಂತರ ಭಾರತೀಯ ರಾಜಕೀಯ ಹೊಸ ತಿರುವನ್ನೇ ಪಡೆದುಕೊಂಡಿದೆ. ಈಗಾಗಲೇ ಅಧಿಕಾರದ ಗದ್ದಕ್ಕೆ ಏರುವವರು ಯಾರು ಅನ್ನುವ ಚರ್ಚೆ ಆಲ್ರೆಡಿ ಆರಂಭ ಆಗಿ ಇವರ ಮುಖ್ಯಮಂತ್ರಿ ಆಗೋದಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರ ಕೋಟೆಯನ್ನ ಭೇದಿಸಿರುವಂತಹ ಬಿಜೆಪಿ, ಕೇರಳದಲ್ಲಿ ಗೆದ್ದು ಬೀಗ್ತಾ ಇರುವ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್, ತಮಿಳುನಾಡಿನ ದ್ರಾವಿಡ ರಾಜಕಾರಣಕ್ಕೆ ಶಾಕ್ ಕೊಟ್ಟಿರೋ ನಟ ವಿಜಯ್. ಈಗ ಇವರೆಲ್ಲರ ಕಣ್ಣು, ರಾಜ್ಯದ ಜನರ ಕಣ್ಣು, ದೇಶದ ಜನರ ಕಣ್ಣು ಈ ರಾಜ್ಯಗಳ ಮುಂದಿನ ಮುಖ್ಯಮಂತ್ರಿಗಳ ಆಯ್ಕೆಯ ಮೇಲೆ ಇದೆ. ಈಗಾಗಲೇ ತಮಿಳುನಾಡಿನಲ್ಲಿ ನಾವು ನೋಡೋದಾದ್ರೆ, ತಮಿಳುನಾಡು ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದು ಟಿವಿಕೆ. ಮೊದಲ ಸ್ಪರ್ಧೆಯಲ್ಲೇ ದಳಪತಿ ವಿಜಯ್ ಐತಿಹಾಸಿಕ ದಾಖಲೆನೇ ಬರೆದ್ರು. ಆಡಳಿತಾರೂಢ ಡಿಎಂಕೆ ಕೋಟೆಯನ್ನೇ ಬಗ್ಗು ಬಡಿದ್ರು. ಮೊದಲ ಪ್ರಯತ್ನದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಾರ್ಟಿ ಇಡೀ ದೇಶದ ಗಮನ ಸೆಳೆದು ಎಲ್ಲಾ ಕಡೆ ಈ ಪಕ್ಷದ್ದೇ ಮಾತು, ವಿಜಯ್ ಅವರ ಕುರಿತಾದದ್ದೇ ಚರ್ಚೆ. ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳ ಸುಳ್ಳು ಭರವಸೆಗಳಿಗೆ ಬೇಸತ್ತಿದ್ದ ಜನರಿಗೆ ವಿಜಯ್ ಬಲಿಷ್ಠ 3ನೇ ಆಯ್ಕೆಯಾಗಿ ಕಂಡಿದ್ದಾರೆ. ಕೊನೆಗೂ ತಮಿಳಿಗರು ಚಿತ್ರನಟರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಮತ್ತೆ ವಿಜಯ್ ಅವರ ಗೆಲುವೇ ಸಾಕ್ಷಿಯಾಗಿದೆ. ವಿಜಯ್ ಅವರ ಟಿವಿಕೆ ಮುಂದೆ ಎಐಎಡಿಎಂಕೆ, ಡಿಎಂಕೆ ಪಕ್ಷಗಳು ಧೂಳಿಪಟ ಆಗಿದ್ದು, ಎಂಜಿ ರಾಮಚಂದ್ರನ್ ಮತ್ತು ಜಯಲಲಿತಾ ಅವರ ನಂತರ ತಮಿಳುನಾಡು ಕೂಡ ಅತ್ಯಂತ ಪ್ರಭಾವಶಾಲಿ ಸಿನಿಮಾ ಟು ಪಾಲಿಟಿಕ್ಸ್ ಯಶಸ್ಸನ್ನ ಕಂಡಿದೆ. ಈಗ ವಿಜಯ್ ಮುಂದಿರುವ ಸವಾಲು ಅಂತ ಹೇಳಿದ್ರೆ, ತಾವು ಕೊಟ್ಟ ಬೃಹತ್ ಭರವಸೆಗಳನ್ನ ಈಡೇರಿಸಿ ದಕ್ಷ ಆಡಳಿತ ಕೊಡುವುದು. ತಮಿಳುನಾಡಿನ ಅಗ್ನಿಪಥದಲ್ಲಿ ವಿಜಯ ರಥ ಸುಸೂತ್ರವಾಗಿ ಸಾಗುತ್ತಾ ಅನ್ನೋದಕ್ಕೆ ಕಾಲ ಅಂತೂ ಉತ್ತರವನ್ನ ಕೊಡತ್ತೆ, ನಿರ್ಧಾರವನ್ನ ಮಾಡುತ್ತೆ. ಅದೇ ರೀತಿಯಾಗಿ ವಿಜಯ್ ಅವರು ಈ ರೀತಿಯಾಗಿ ಹೊರಬಂದಿರೋದು ಅಥವಾ ಈ ರೀತಿಯಾಗಿ ಬಹುಮತದ ಒಂದು ಸರ್ಕಾರವನ್ನ ಪಡೆಯೋದಿಕ್ಕೆ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಹಿಂದೆ ಒಂದಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು, ಯಾರು ಸರ್ಕಾರದ ಭಾಗವಾಗಲಿದ್ದಾರೆ ಅನ್ನೋದರ ಜೊತೆಗೆ ಇದೀಗ 7ನೇ ತಾರೀಕು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲೇ ಇದೀಗ ಅವರು ಮೊದಲ ಬಾರಿಗೆ ಪಕ್ಷವನ್ನ ಕಟ್ಟಿ, ಮೊದಲ ಬಾರಿಗೆ ಸ್ಪರ್ಧೆ ಮಾಡಿ ಮೊದಲ ಮುಖ್ಯಮಂತ್ರಿ ಕೂಡ ಆಗ್ತಾ ಇದ್ದಾರೆ. ಈ ತರ ಎಎಪಿ ಅಂದ್ರೆ ಆಮ್ ಆದ್ಮಿ ಪಕ್ಷ ಕೂಡ ಇದೇ ರೀತಿಯಾಗಿ ಪಕ್ಷವನ್ನ ಕಟ್ಟಿ ಅರವಿಂದ ಕೇಜ್ರಿವಾಲ್ ಅವರು ಇದೇ ರೀತಿಯಾಗಿ ಮುಖ್ಯಮಂತ್ರಿ ಹುದ್ದೆಯನ್ನ ಕೂಡ ಅಲಂಕರಿಸಿದ್ರು. NTR, MGR ನಂತರ ಸಿನಿ ನಾಯಕ ಮುಖ್ಯಮಂತ್ರಿ ಆಗ್ತಾ ಇರೋದು ಇತಿಹಾಸ. 2013ರಲ್ಲಿ ದೆಹಲಿಯಲ್ಲಿ ಎಎಪಿ ಮಾಡಿದ್ದನ್ನ ತಮಿಳುನಾಡಿನಲ್ಲಿ ಟಿವಿಕೆ ಮಾಡಿದೆ. ನಟ ರಾಜಕಾರಣಿ ವಿಜಯ್ ಅವರ ಟಿವಿಕೆ 2013ರಲ್ಲಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಯಾವ ರೀತಿಯಾಗಿ ಜಯ ಸಾಧಿಸಿತು ಅಂತಹ ಪ್ರಗತಿಯನ್ನ ಕೂಡ ಸಾಧಿಸ್ತಾ ಇದೆ. ಇದು ಸ್ಥಾಪಿತವಾದ 2 ಪಕ್ಷಗಳ ವ್ಯವಸ್ಥೆಯನ್ನ ಹೇಗೆ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ವಿಜಯ್ ಅಲೆ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನಾವು ಗಮನಿಸಿಯೇ ಈಗ 108 ಸ್ಥಾನಗಳಲ್ಲಿ ಅವರು ಗೆಲುವನ್ನ ಸಾಧಿಸಿರುವಂಥದ್ದು. ಸೊ ಚೊಚ್ಚಲ ಪ್ರವೇಶದಲ್ಲೇ ಆಡಳಿತಾರೂಢ ಡಿಎಂಕೆ ಹಾಗೆಯೇ ವಿರೋಧ ಪಕ್ಷ ಎಐಎಡಿಎಂಕೆಯ ಪ್ರಾಬಲ್ಯವನ್ನ ಪ್ರಶ್ನಿಸಿ ಮೊದಲ ಚುನಾವಣಾ ಪ್ರದರ್ಶನ ಸೃಷ್ಟಿಸಿದಂತಹ ಈ ಒಂದು ಆಘಾತಕಾರಿ ಅಲೆ ಹೇಗಿತ್ತು ಅನ್ನೋದನ್ನ ಕೂಡ ಈಗಾಗಲೇ ಗಮನಿಸ್ತಾ ಇದೆ. ಇನ್ನು ತಮಿಳುನಾಡಿನ ವಿಚಾರ ಇದಾದ್ರೆ, ತಮಿಳುನಾಡಿನಲ್ಲಿ ಈಗಾಗಲೇ ಗೊತ್ತಿದೆ, ಅದು ವಿಜಯ್ ಅವರೇ, ವಿಜಯ್ ಜೋಸೆಫ್ ಅವರೇ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸ್ತಾರೆ. ನಟನಿಂದ ರಾಜಕಾರಣಿಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸೋರು ಅಂತ ಹೇಳಿ. ಇನ್ನು ಮತ್ತೊಂದು ರಾಜ್ಯ ಕೇರಳ. ಅಲ್ಲೂ ಕೂಡ ಆಡಳಿತ ವಿರೋಧಿ ಅಲೆಯಿಂದಾಗಿ ಏನೇನು ಆಯಿತು ಅನ್ನೋದನ್ನ ನಾವು ನೋಡಿದ್ದೀವಿ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಆಡಳಿತ ವಿರೋಧಿ ಅಲೆಯ ಲಾಭ ಪಡೆದು ಪಿಣರಾಯಿ ವಿಜಯನ್ ನೇತೃತ್ವದ LDF ಅನ್ನ ಸೋಲಿಸಿದೆ. ಈ ಹೊತ್ತಿನಲ್ಲಿ ಇಡೀ ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ಏಕೈಕ ಪ್ರಶ್ನೆ ಅಂದ್ರೆ ಕೇರಳದ ಮುಂದಿನ ಮುಖ್ಯಮಂತ್ರಿ ಯಾರು? ಈಗ ಮುಖ್ಯಮಂತ್ರಿಯ ರೇಸಲ್ಲಿ ಅನೇಕ ನಾಯಕರಿದ್ದಾರೆ. KC ವೇಣುಗೋಪಾಲ್ ಅವರಿದ್ದಾರೆ. ರಾಹುಲ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವವರು, ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ನಾಯಕ.
ಹೈಕಮಾಂಡ್ನ ಸಂಪೂರ್ಣ ವಿಶ್ವಾಸ ಗಳಿಸಿರುವ ಇವರು ರಾಜ್ಯ ರಾಜಕಾರಣಕ್ಕೆ ಮರಳಿ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸುವ ಸಾಧ್ಯತೆ ಕೂಡ ಇದೆ. ಮತ್ತೊಬ್ಬ ಆಕಾಂಕ್ಷಿ ವಿ.ಡಿ. ಸತೀಶನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪ್ರಸ್ತುತ ವಿಪಕ್ಷ ನಾಯಕರಾಗಿದ್ದಾರೆ. LDF ಸರ್ಕಾರದ ವಿರುದ್ಧ ಅತ್ಯಂತ ಸಮರ್ಥವಾಗಿ ಹೋರಾಟ ಮಾಡಿದವರು. ಸದನದ ಒಳಗೆ ಹೊರಗೆ ಸರ್ಕಾರದ ವೈಫಲ್ಯಗಳನ್ನ ಅಂಕಿಅಂಶಗಳ ಸಹಿತ ಬಿಚ್ಚಿಟ್ಟಿದ್ದಾರೆ ಸತೀಶನ್. ಸಿಎಂ ಸ್ಥಾನಕ್ಕೆ ಸ್ವಾಭಾವಿಕವಾಗಿ ಪ್ರಬಲ ಆಕಾಂಕ್ಷಿ ಕೂಡ ಹೌದು. ಮತ್ತೊಬ್ಬ ರೇಸ್ನಲ್ಲಿರೋರು ರಮೇಶ್ ಚೆನ್ನಿತ್ತಲ, ಕೇರಳ ಕಾಂಗ್ರೆಸ್ನ ಹಿರಿಯ ಹಾಗೂ ಅನುಭವಿ ನಾಯಕ. ಈ ಹಿಂದೆ ರಾಜ್ಯದ ಗೃಹ ಸಚಿವರಾಗಿ ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಣೆ ಮಾಡಿದ ಅಪಾರ ಅನುಭವ ಇದೆ. ಪಕ್ಷದ ನಿಷ್ಠಾವಂತ ನಾಯಕರಾಗಿರುವ ಇವರ ಹೆಸರು ಕೂಡ ಸಿಎಂ ರೇಸಲ್ಲಿ ಮುಂಚೂಣಿಯಲ್ಲಿದೆ. ಇನ್ನು ಮತ್ತೊಬ್ಬರು ಕೆ. ಸುಧಾಕರನ್. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವ ಸುಧಾಕರನ್ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧದ ನೇರ ಹಾಗೂ ಕಠಿಣ ನಿಲುವಿಗೆ ಹೆಸರಾದವರು. ಸಂಘಟನಾ ಚತುರರು. ಇವರು ಸಿಎಂ ಹುದ್ದೆಯ ಪ್ರಬಲ ಆಕಾಂಕ್ಷಿ. ಶಶಿ ತರೂರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅವರಿಗೆ ಸಿಗೋದು ಬಹಳ ಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಸನ್ನಿ ಜೋಸೆಫ್. ಹಿರಿಯ ಕಾಂಗ್ರೆಸ್ ನಾಯಕ ಸನ್ನಿ ಜೋಸೆಫ್ ಕೂಡ ಸಿಎಂ ರೇಸ್ನಲ್ಲಿರುವ ಮತ್ತೊಂದು ಪ್ರಮುಖ ಹೆಸರು. ಇವರು ತಮ್ಮದೇ ಆದಂತಹ ಪ್ರಭಾವ ಹೊಂದಿದ್ದಾರೆ. ಹಾಗಾಗಿ ಕೇರಳದಲ್ಲಿ ಯಾರು ಇದೀಗ ಮುಖ್ಯಮಂತ್ರಿ ಆಗ್ತಾರೆ, ಏನೇ ಆದ್ರೂ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದನ್ನ ಗಮನಿಸಬೇಕು. ನೋಡೋಣ ಯಾರನ್ನ ಶಾಸಕ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ತಾರೆ ಅನ್ನೋದು ಕೇರಳದಲ್ಲಿ. ಇನ್ನು ಮತ್ತೊಂದು ರಾಜ್ಯ ದೊಡ್ಡ ಮಟ್ಟದಲ್ಲಿ ಹೊಸ ಅಲೆಯನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ದೀದಿ ಆಡಳಿತವನ್ನು ಕೊನೆಗೊಳಿಸಿ ಬಿಜೆಪಿ ಇಲ್ಲಿ ಅಧಿಕಾರವನ್ನ ಪಡೆದಿದೆ. ಹಾಗಾದ್ರೆ ಬಂಗಾಳದ ಹೊಸ ಮುಖ್ಯಮಂತ್ರಿ ಯಾರು, ಅದರಲ್ಲೂ ಕೂಡ ಬಂಗಾಳದ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ದೀದಿ ಆಡಳಿತವನ್ನ ಅಂತ್ಯಗೊಳಿಸಿದಂತಹ ಬಿಜೆಪಿಯಲ್ಲಿ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ. ಬಂಗಾಳದ ಹೊಸ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಕುತೂಹಲ ಜನರಲ್ಲೂ ಜಾಸ್ತಿ ಇದ್ದು ಇಲ್ಲಿ 4 ಪ್ರಮುಖ ಮುಖಗಳು ಸುದ್ದಿಯಲ್ಲಿವೆ. ಒಂದು ನಿಮ್ಗೆಲ್ಲರಿಗೂ ಗೊತ್ತಿರುವುದು, ಮೊನ್ನೆಯಿಂದ ಸಾಕಷ್ಟು ಹೆಸರು ಕೇಳಿ ಬರ್ತಾ ಇರೋದು ಸುವೇಂದು ಅಧಿಕಾರಿ. ಮತ್ತೊಬ್ರು ದಿಲೀಪ್ ಘೋಷ್, ಲಾಕೆಟ್ ಚಟರ್ಜಿ, ಹಾಗೆಯೇ ಕೇಂದ್ರ ರಾಜ್ಯ ಸಚಿವ ಡಾಕ್ಟರ್ ಸುಕಾಂತ್ ಮಜುಮ್ದಾರ್. ಹಿಂದೊಮ್ಮೆ ಟಿಎಂಸಿ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿಯವರ ಆಪ್ತರಾಗಿದ್ದ ಸುವೇಂದು ಅಧಿಕಾರಿ ಅದೇ ಪಕ್ಷದ ವಿರುದ್ಧ ಹೋರಾಡಿ ಬಿಜೆಪಿ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಧಿಕಾರದ ಸಮೀಪಕ್ಕೂ ಬಂದು ನಿಂತಿದ್ದಾರೆ. ಸುವೇಂದು ಅಧಿಕಾರಿ ಪ್ರಸ್ತುತ ವಿರೋಧ ಪಕ್ಷದ ಪ್ರಬಲ ನಾಯಕರಾಗಿದ್ದಾರೆ. ಈಗ ಮುಖ್ಯಮಂತ್ರಿ ರೇಸ್ನ ಅಗ್ರಸ್ಥಾನದಲ್ಲಿದ್ದಾರೆ. ಸಂಘಟನಾ ಚತುರ, ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡಿರುವ ಸುವೇಂದು ಅಧಿಕಾರಿ ನಂದಿಗ್ರಾಮ್ ಮತ್ತು ಭವಾನಿಪುರ ಎರಡೂ ಕ್ಷೇತ್ರಗಳಿಂದ ಗೆದ್ದಿದ್ದಾರೆ. ಈ ಹಿಂದೆ ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲೇ ಪ್ರಮುಖ ಸಚಿವ ಸ್ಥಾನಗಳನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ತಮ್ಲುಕ್ನಿಂದ ಸಂಸದನಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹೀಗಾಗಿ ಬಿಜೆಪಿ ಸಿಎಂ ಸ್ಥಾನಕ್ಕೆ ಪರಿಗಣಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರು ಈಗಾಗಲೇ ಆ ಒಂದು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಏನಾಗುತ್ತೆ, ಚುನಾವಣಾ ವೀಕ್ಷಕರಾಗಿ ಅವರು ಕೂಡ ಆಯ್ಕೆ ಆಗಿರೋದ್ರಿಂದ ಯಾರನ್ನ ಆಯ್ಕೆ ಮಾಡ್ತಾರೆ, ಸುವೇಂದು ಅಧಿಕಾರಿಯ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ಕುತೂಹಲ ಇದೆ. ಮತ್ತೊಂದಕ್ಕೆ ಹೆಸರು ಕೇಳಿ ಬರ್ತಾ ಇರೋದು ರೇಸಲ್ಲಿ ಸಮೀಕ್ ಭಟ್ಟಾಚಾರ್ಯ. ಇವರು ಬಂಗಾಳದ ಬಿಜೆಪಿ ರಾಜ್ಯಾಧ್ಯಕ್ಷರು. ಈಗ ಅವರ ಹೆಸರು ಕೂಡ ಸಿಎಂ ರೇಸಲ್ಲಿದೆ. RSS ಅಲ್ಲೂ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಾರೆ. ವಿವಿಧ ಸಮುದಾಯಗಳಲ್ಲಿ ಪಕ್ಷದ ನೆಲೆಯನ್ನ ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 2024ರಲ್ಲಿ ರಾಜ್ಯ ವಿಧಾನಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದು ಮಾತ್ರ ಅಲ್ಲ, ಬಂಗಾಳದಲ್ಲಿ ಕೆಲ ವರ್ಷಗಳಿಂದ ಬಿಜೆಪಿಯ ಅಸ್ತಿತ್ವವನ್ನು ಬಲಪಡಿಸುವಲ್ಲಿ ಶ್ರಮ ಪಟ್ಟಿದ್ದಾರೆ. ಇನ್ನು ಮತ್ತೊಬ್ಬರ ಹೆಸರು ಕೇಳಿ ಬರ್ತಾ ಇರೋದು ದಿಲೀಪ್ ಘೋಷ್. ಬಿಜೆಪಿ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ. ಇವರು ತಳಮಟ್ಟದಿಂದ ಕಾರ್ಯಕರ್ತರನ್ನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರ ನಾಯಕತ್ವದಲ್ಲೇ ಬಿಜೆಪಿ 2019ರ ಲೋಕಸಭೆ 21ರ ವಿಧಾನಸಭಾ ಚುನಾವಣೆಗಳಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿತು. ಪ್ರಸ್ತುತ ಘೋಷ್ ಖರಗ್ಪುರ ಸದರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಜೊತೆಗೆ ಮತ್ತೊಬ್ಬರ ಹೆಸರು ಕೇಳಿ ಬರ್ತಾ ಇರೋದು ಕೇಂದ್ರ ಸಚಿವ ನಿಸಿತ್ ಪ್ರಮಾಣಿಕ್, ಅಸನೋಲ್ ದಕ್ಷಿಣದ ಶಾಸಕಿ ಮತ್ತು ಪಕ್ಷದ ರಾಜ್ಯ ಉಪಾಧ್ಯಕ್ಷೆ ಅಗ್ನಿಮಿತ್ರ ಪಾಲ್, ಮಾಜಿ ರಾಜ್ಯಸಭಾ ಸಂಸದೆ ರೂಪಾ ಗಂಗೂಲಿ ಅವರ ಹೆಸರುಗಳು ಕೂಡ ಸಿಎಂ ರೇಸಲ್ಲಿ ಇದೆ. ನೋಡೋಣ ಏನು ಆಗತ್ತೆ, ಪಶ್ಚಿಮ ಬಂಗಾಳದಲ್ಲಿ ಯಾರು ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸ್ತಾರೆ ಅನ್ನೋದು. ಇನ್ನು ಮತ್ತೊಂದು ರಾಜ್ಯ ಈಗಾಗಲೇ ಚುನಾವಣೆ ಆಗಿ ಫಲಿತಾಂಶ ಬಂದಿರೋದು ಅಸ್ಸಾಂ. ಇಲ್ಲಿ ಈಗಾಗಲೇ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಐತಿಹಾಸಿಕ ಜಯ ಸಾಧಿಸಿದೆ. ಹಿಮಂತ್ ಬಿಸ್ವಾ ಶರ್ಮಾ ಅವರೇ ಮತ್ತೊಮ್ಮೆ ಅಸ್ಸಾಂನ ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಹ್ಯಾಟ್ರಿಕ್ ಜಯವನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ನಾಯಕತ್ವದಲ್ಲಿ ಬಿಜೆಪಿ ಸತತವಾಗಿ 3ನೇ ಬಾರಿ ಅಧಿಕಾರಕ್ಕೆ ಏರಿದೆ. ಅವರೇ ಸಿಎಂ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.